ಇನ್ನು ಎಂತ ಕಾಲ ಬರುತ್ತೆ ಗೈಸ್. ಸಿಕ್ಕಾಪಟ್ಟೆ ಖುಷಿಯಾಗುವಂತ ಯೂಟ್ಯೂಬರ್ ಅಪ್ಡೇಟ್ ನ ಕೊಟ್ಟಿದ್ರೆ, ಜೊತೆಗೆ ಅಫ್ಕೋರ್ಸ್ ಈ ಒಂದು ಅಪ್ಡೇಟ್ ನಾನು ವಿಡಿಯೋ ಮಾಡಕ್ಕಾಗಿಲ್ಲ ಗೈಸ್. ಅಪ್ಡೇಟ್ ವಿಡಿಯೋ ಕೂಡ ಮಾಡಬಹುದಾಗಿತ್ತು. ಅಂದ್ರೆ 2 ಮಂತ್ಸ್ ಬ್ಯಾಕ್ ಈ ಒಂದು ಅಪ್ಡೇಟ್ ಬಂದೈತಿ. ಒಂದು ಅಪ್ಡೇಟ್ ಎಲ್ಲ ಒಂದು ಚಾನಲ್ಸ್ ಗೆ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅಫಿಷಿಯಲ್ ಆಗಿ ಎಲ್ಲ ಒಂದು ಯೂಟ್ಯೂಬರ್ ಚಾನಲ್ಸ್ ಗೆ ಏನಂತಂದ್ರೆ ಆಗಸ್ಟ್ 13 ಅಷ್ಟೊತ್ತಿಗೆ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ಸ್ ಗೆ ಇದು ಯೂಟ್ಯೂಬ್ ಅಲ್ಲಿ QR ಕೋಡ್ ಅನ್ನೋ ಒಂದು ಫೀಚರ್ ಬರುತ್ತೆ. ಬಟ್ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಇದರಿಂದ ಆಗುವಂತ ಬೆನಿಫಿಟ್ಸ್ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಜೊತೆಗೆ QR ಕೋಡ್ ಏನಪ್ಪಾ ಅಂತಂದ್ರೆ, ಇವಾಗಂತೂ ಫೋನ್ ಪೇ ಆಗಿರ್ಬೋದು, ಯಾವ್ದೇ ಒಂದು ಪೇಮೆಂಟ್ ನ ಮಾಡ್ಬೇಕಂತಂದ್ರೆ QR ಕೋಡ್ ಸೆಂಡ್ ಮಾಡಿದೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಅಮೌಂಟ್ ಕೂಡ ಸೆಂಡ್ ಮಾಡಬಹುದು. ಅದೇ ತರ ವಿತಿನ್ ನಿಮ್ಮ ಒಂದು QR ಕೋಡ್ ನ ಸೆಂಡ್ ಮಾಡ್ತು ಅಂತಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಬಹುದು ಗೈಸ್. ಆ ತರ ಒಂದು ಅಪ್ಡೇಟ್ ಜೊತೆಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ಈ ಒಂದು ಅಪ್ಡೇಟ್ ನೋಡ್ಬಿಟ್ಟು, ಈ ಒಂದು ಅಪ್ಡೇಟ್ ಮತ್ತೆ ಜೊತೆಗೆ ರೋಲ್ ಔಟ್ ಆಗಿರೋದು ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಬೆಸ್ಟ್ ಅಪ್ಡೇಟ್ ಅನ್ಕೊಬಹುದು ಗೈಸ್. ನನಗಂತನಲ್ಲ, ಎಲ್ಲ ಒಂದು ಯೂಟ್ಯೂಬರ್ಸ್ ಗೆ ಖುಷಿ ಆಗುವಂತ ಜೊತೆಗೆ ಬೆನಿಫಿಟ್ ಆಗುವಂತ ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ. ಸೋಕೆ ಬನ್ನಿ ಅವಾಗ ಅದನ್ನ ಯಾವ ರೀತಿ ಯೂಸ್ ಮಾಡೋದು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ಜೊತೆಗೆ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ನ ಮಾಡಿ ಗೈಸ್. ಬನ್ನಿ ಇವಾಗ ನನ್ನ ಒಂದು ವೈಟ್ ಇಶ್ಯೂನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನಿಮ್ ಮುಂದೆ ಪ್ರೂಫ್ ಆಗಿ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಡ್ತೀನಿ. ಸೋಕೆನಾ ಬನ್ನಿ. ಓಕೆ ಗೈಸ್, ಯೂಟ್ಯೂಬ್ ಲೇಟ್ ಆಗಿ ಎಂಟ್ರಿ ಕೊಟ್ರೂ ಪರವಾಗಿಲ್ಲ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ. ಯೂಟ್ಯೂಬ್ ನ ಓಪನ್ ಮಾಡ್ಕೊಂಡು ಇವಾಗ ನಮ್ಮ ಒಂದು ಚಾನಲ್ ಹೋಗಿರ್ತಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನಿಲ್ಲ ಗೈಸ್, ಇಲ್ಲಿ ಒಂದಷ್ಟು ನಮ್ಮ ಒಂದು ಅಕೌಂಟ್ ಗೆ ಬರ್ಬೇಕಾಗುತ್ತೆ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ 3 ಡಾಟ್ ಅಲ್ಲಿ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಕ್ಲಿಕ್ ಮಾಡ್ಕೊಂಡು ಶೇರ್ ಆಪ್ಷನ್ ಬರುತ್ತಲ್ಲ, ಶೇರ್ ಆಪ್ಷನ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡ ಜಸ್ಟ್ ಇಲ್ಲಿ ಕಾಪಿ ಲಿಂಕ್ ಅಂತ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಲಿಂಕ್ ಕಾಪಿ ಆಗುತ್ತೆ ಗೈಸ್. ಲಿಂಕ್ ನ ಕಾಪಿ ಮಾಡ್ಕೊಂಡು ಮುಂಚೆ ಯಾವ ತರ ಶೇರ್ ಮಾಡ್ತಿದ್ವಿ, ಲಿಂಕ್ ನ ಕಾಪಿ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಗೆ ಆಗಿರ್ಬೋದು ಯಾರಿಗ ಶೇರ್ ಮಾಡ್ತಿದ್ವಿ. ಬಟ್ ಏನಂದ್ರೆ ನಮ್ಮ ಒಂದು ಚಾನಲ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಿತ್ತು. ಬಟ್ ಅದು ನೆಕ್ಸ್ಟ್ ಆಪ್ಷನ್ ಬಂದಿದೆ ನೋಡಿ ಗೈಸ್. ಇಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ಒಂದು ಕ್ವಿಕ್ ಶೇರ್ ಅಂದ್ರೆ QR ಕೋಡ್ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ ನೀವೇನ್ ಮಾಡ್ಬೇಕಾಗುತ್ತೆ, ಕ್ಲಿಕ್ ಮಾಡ್ಬೇಕಾಗುತ್ತೆ ಗೈಸ್. ಫಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನನ್ನ ಒಂದು ಚಾನಲ್ QR ಕೂಡ ಇದೆ. ಜೊತೆಗೆ ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಅದನ್ನ ಸೇವ್ ಮಾಡ್ಬೇಕು ಗೈಸ್. ಮೊದಲನೇದಾಗಿ ಸೇವ್ ಮಾಡ್ಬೇಕಾಗುತ್ತೆ. ಸೇವ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ತಂದ್ರೆ ಸ್ಕ್ಯಾನ್ ಅಂದ್ರೆ QR ಕೋಡ್ ನ ಸ್ಕ್ಯಾನ್ ಮಾಡ್ತಂದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗುತ್ತೆ. ಬಟ್ ಇದು ತೋರ್ಸ್ಬೇಕಂದ್ರೆ ನನ್ನ ಹತ್ರ ಇರೋದು 2 ಮೊಬೈಲ್ ಗೈಸ್. ಬಟ್ ಅದನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದನ್ನ ಶೇರ್ ಮಾಡ್ಬೇಕಂತಂದ್ರೆ ಇನ್ನೊಂದು ಮೊಬೈಲ್ ಇರ್ಬೇಕಾಗುತ್ತೆ. ಬಟ್ ಇರೋದೇ ನನ್ನ ಹತ್ರ 2 ಮೊಬೈಲ್. ಬಟ್ ಇದನ್ನ ನೀವು ಕೂಡ ಟ್ರೈ ಮಾಡಿ ಗೈಸ್, ಯಾವ ತರ ವರ್ಕೌಟ್ ಆಗುತ್ತೆ ಅನ್ಬಿಟ್ಟು. ಇಷ್ಟೇನ ಗೈಸ್, ಈ ತರ ಡೌನ್ಲೋಡ್ ಮಾಡ್ಕೊಂಡು ಏನಂತಂದ್ರೆ ನಮ್ಮೊಂದು QR ಕೂಡ ನಿಮ್ ಫ್ರೆಂಡ್ಸ್ ಗೆ ಈಸಿಯಾಗಿ ಕೂಡ ಶೇರ್ ಮಾಡೋದು. ಈಸಿಯಾಗಿ ಅಂದ್ರೆ ನಮ್ಮೊಂದು ನೇಮ್ ಹೇಳೋದಕ್ಕಿಂತ ಮುಂಚೆ ಇದನ್ನ ಶೇರ್ ಮಾಡ್ಕೊಂಡು ವಾಟ್ಸ್ಆಪ್ ಒಳಗಡೆ ಶೇರ್ ಮಾಡ್ತಂದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗುತ್ತೆ. ಬೆಸ್ಟ್ ಅಪ್ಡೇಟ್ ಗೈಸ್. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೂ ಕೂಡ ಈ ಒಂದು ಅಪ್ಡೇಟ್ ಇಷ್ಟ ಆಯ್ತು ಅಂತ ಕಾಮೆಂಟ್ಸ್ ನ ಮಾಡೋದ್ ಮಾತ್ರ ಮರಿಬೇಡಿ ಗೈಸ್. ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬರ್ತಿದೆ, ಎಲ್ಲದೂ ಕೂಡ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಥಿಂಕ್ ಈ ಒಂದು QR ಕೋಡ್ ಯಾವ ರೀತಿ ಯೂಸ್ ಮಾಡೋದು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಐ ಥಿಂಕ್ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.